ಎಲ್ರಿಗೂ ನಮಸ್ಕಾರ. ಯೇಸು ಕ್ರಿಸ್ತ ಮತ್ತೆ ಬರ್ತಾರೆ ಅನ್ನೋದು ಸಾವಿರಾರು ವರ್ಷಗಳಿಂದ ಇರೋ ಒಂದು ಭವಿಷ್ಯವಾಣಿ. ಆದ್ರೆ ಆ ದಿನ ಯಾವಾಗ? ಈ ಪ್ರಶ್ನೆ ಇವತ್ತಿಗೂ ಎಲ್ಲರನ್ನೂ ಕುತೂಹಲದಿಂದ ಕಾಡತ್ತೆ ಅಲ್ವಾ? ಬನ್ನಿ, ಇಂದಿನ ಈ ಚರ್ಚೆಯಲ್ಲಿ ಬೈಬಲ್ನಲ್ಲಿ ಹೇಳಿರುವ ಸೂಚನೆಗಳೇನು ಮತ್ತು ಅವುಗಳ ಆಧಾರದ ಮೇಲೆ ಬೇರೆ ಬೇರೆ ರೀತಿಯ ಕಾಲಸೂಚಿಗಳನ್ನ ಹೇಗೆ ರಚಿಸಲಾಗಿದೆ ಅಂತ ವಿವರವಾಗಿ ನೋಡೋಣ. ಮೊದಲಿಗೆ ಯೇಸುವಿನ ಮೂಲ ವಾಗ್ದಾನದಿಂದ ಶುರು ಮಾಡೋಣ. ಆಮೇಲೆ ಅಂತ್ಯಕಾಲದ ಮೊದಲ ಸೂಚನೆಗಳ ಬಗ್ಗೆ ಮಾತಾಡೋಣ. ಅಲ್ಲಿಂದ ಮುಂದೆ ಅತಿ ದೊಡ್ಡ ಭಿನ್ನಾಭಿಪ್ರಾಯಕ್ಕೆ ಕಾರಣವಾದ 1000 ವರ್ಷಗಳ ಆಳ್ವಿಕೆಯ ರಹಸ್ಯವನ್ನು ತಿಳ್ಕೊಂಡು 3 ಮುಖ್ಯ ದೃಷ್ಟಿಕೋನಗಳನ್ನು ಹೋಲಿಸೋಣ. ಕೊನೆಗೆ ಕ್ರಿಸ್ತ ವಿರೋಧಿ ಅಂದ್ರೆ ಯಾರು ಅಂತ ಚರ್ಚಿಸಿ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ನೋಡಿ, ಈ ಇಡೀ ಕಥೆ ಶುರುವಾಗೋದೇ ಒಂದು ವಾಗ್ದಾನದಿಂದ, ಸುಮಾರು 2000 ವರ್ಷಗಳ ಹಿಂದೆ ಕೊಟ್ಟ ಒಂದು ಗಟ್ಟಿ ಮಾತಿನಿಂದ. ಆ ವಾಗ್ದಾನ ಏನಪ್ಪಾ ಅಂದ್ರೆ, ಯೇಸುಕ್ರಿಸ್ತನು ಮತ್ತೆ ಹಿಂತಿರುಗಿ ಬರುವುದಾಗಿ, ಈ ಸಲ ಭೂಮಿಗೆ ನ್ಯಾಯ ತೀರಿಸಲು ಬರುವುದಾಗಿ ಮಾತುಕೊಟ್ರು. ಇದರಿಂದ ಸಹಜವಾಗಿಯೇ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ, ಹಾಗಾದ್ರೆ ಆ ದಿನ ಯಾವಾಗ? ಬೈಬಲ್ ಇದಕ್ಕೆ ನೇರವಾಗಿ ಈ ದಿನ ಅಂತ ಉತ್ತರ ಕೊಡಲ್ಲ. ಆದರೆ ಆ ದಿನ ಬರುವ ಮುಂಚೆ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ ಕೆಲವು ಸುಳಿವುಗಳನ್ನ ಅಂದ್ರೆ ಚಿಹ್ನೆಗಳನ್ನ ಕೊಡುತ್ತೆ. ಹಾಗಾದ್ರೆ ಏನದು ಚಿಹ್ನೆಗಳು? ಸರಿ, ಹಾಗಾದ್ರೆ ಆ ಚಿಹ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಮೊದಲು ಬಹುತೇಕ ಎಲ್ಲ ಕ್ರೈಸ್ತರು ಒಪ್ಪುಕೊಳ್ಳೋ ಕೆಲವು ಸಾಮಾನ್ಯ ಸೂಚನೆಗಳಿಂದ ಶುರು ಮಾಡೋಣ. ಬೈಬಲ್ ಇವುಗಳನ್ನ ಒಂದು ವಿಶೇಷ ಹೆಸರಿನಿಂದ ಕರೆಯುತ್ತೆ: ನೋವಿನ ಆರಂಭ ಅಥವಾ ಹೆರಿಗೆ ನೋವಿನ ಆರಂಭ ಅಂತ. ಬೈಬಲ್ ಹೇಳೋ ಪ್ರಕಾರ ಅಂತ್ಯಕಾಲದ ಶುರುವನ್ನ 3 ಮುಖ್ಯ ಘಟನೆಗಳು ಸೂಚಿಸ್ತವೆ. ಇಡೀ ಜಗತ್ತು ಭಾಗವಹಿಸುವಂತಹ ಯುದ್ಧ, ಕ್ರೈಸ್ತರ ಮೇಲೆ ನಡೆಯುವ ದೊಡ್ಡ ಮಟ್ಟದ ಹಿಂಸೆ ಮತ್ತು ಜನರನ್ನ ದಾರಿ ತಪ್ಪಿಸುವ ಸುಳ್ಳು ಪ್ರವಾದಿಗಳ ಎಂಟ್ರಿ. ಇವು ಸುಮ್ಮನೆ ನಡೆಯೋ ಘಟನೆಗಳಲ್ಲ, ಬದಲಿಗೆ ಮುಂದೆ ಬರಲಿರುವ ಒಂದು ದೊಡ್ಡ ಘಟನೆಗೆ ಮುನ್ಸೂಚನೆ, ಒಂದು ರೀತಿ ವಾರ್ನಿಂಗ್ ಬೆಲ್ ಇದ್ದ ಹಾಗೆ. ಒಮ್ಮೆ ಯೇಸುವಿನ ಶಿಷ್ಯರು ಕೇಳ್ತಾರೆ, ನೀವು ವಾಪಸ್ ಬರೋದಕ್ಕೆ ಸೂಚನೆಗಳೇನು ಅಂತ. ಅದಕ್ಕೆ ಅವರು ಕೊಟ್ಟ ಉತ್ತರ ತುಂಬಾನೇ ಸ್ಪಷ್ಟವಾಗಿತ್ತು. ನೋಡಿ ಇಲ್ಲಿ, ಜನಾಂಗಕ್ಕೆ ವಿರೋಧವಾಗಿ ಜನಾಂಗವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು. ಯುದ್ಧಗಳು ಇತಿಹಾಸದಲ್ಲಿ ಯಾವಾಗ್ಲೂ ನಡೀತಾನೇ ಇವೆ, ನಿಜ. ಆದ್ರೆ ವಿಶ್ವಯುದ್ಧ ಅಂದರೆ ಜಗತ್ತಿನ ಬಹುತೇಕ ಎಲ್ಲಾ ದೇಶಗಳು ಭಾಗವಹಿಸುವ ಯುದ್ಧ ಅನ್ನೋ ಪರಿಕಲ್ಪನೆ ಬಂದಿದ್ದೇ ಕಳೆದ ಶತಮಾನದಲ್ಲಲ್ವಾ? 2000 ವರ್ಷಗಳ ಹಿಂದಿನ ಈ ಮಾತು ಇವತ್ತಿನ ಪರಿಸ್ಥಿತಿಗೆ ಎಷ್ಟು ಹತ್ತಿರವಾಗಿದೆ ನೋಡಿ. ಈಗ ಹೆರಿಗೆ ನೋವಿನ ಆರಂಭ ಅನ್ನೋ ಪದವನ್ನ ಸ್ವಲ್ಪ ಗಮನಿಸೋಣ. ಇದೊಂದು ಹೀಬ್ರು ನುಡಿಗಟ್ಟು. ಇದರ ಅರ್ಥ ತುಂಬ ಪವರ್ಫುಲ್ ಆಗಿದೆ. ಯೋಚನೆ ಮಾಡಿ, ಹೆರಿಗೆ ನೋವು ಒಮ್ಮೆ ಶುರುವಾದ್ರೆ ಅದು ತಾನಾಗೆ ನಿಲ್ಲುದಿಲ್ಲ ಅಲ್ವಾ? ಸಮಯ ಕಳೆದ ಹಾಗೆ ಅದರ ತೀವ್ರತೆ ಜಾಸ್ತಿ ಆಗ್ತಾನೆ ಹೋಗ್ತದೆ. ಅದೇ ರೀತಿ ಈ ಚಿಹ್ನೆಗಳು ಒಮ್ಮೆ ಕಾಣಿಸ್ಕೊಳ್ಳಲು ಶುರುವಾದ್ರೆ ಅವುಗಳ ಪ್ರಮಾಣ ಮತ್ತು ತೀವ್ರತೆ ಕೂಡ ಹೆಚ್ಚಾಗ್ತದೆ. ಇದು ಅಂತಿಮ ಘಟನೆ ತುಂಬಾನೇ ಹತ್ತಿರದಲ್ಲಿದೆ ಅನ್ನೋದಕ್ಕೆ ಸ್ಪಷ್ಟ ಸೂಚನೆ. ಎರಡನೇ ಸೂಚನೆ, ದೊಡ್ಡ ಮಟ್ಟದ ಹಿಂಸೆ. ಯೇಸು ಮುಂಚೆಯೇ ಹೇಳಿದ್ರು, ನನ್ನ ಹೆಸರಿನ ನಿಮಿತ್ತ ಸಕಲ ಜನಾಂಗಗಳು ನಿಮ್ಮನ್ನು ದ್ವೇಷಿಸುವವು. ಈ ಮಾತು ಇವತ್ತಿಗೆ ಎಷ್ಟು ಸತ್ಯ ಅನ್ನೋದಕ್ಕೆ ಈ ಅಂಕಿಅಂಶವನ್ನು ನೋಡಿ. ಇವತ್ತು ಜಗತ್ತಿನಾದ್ಯಂತ ಪ್ರತಿ 7 ಕ್ರೈಸ್ತರಲ್ಲಿ ಒಬ್ರು, ಅಂದರೆ ಸುಮಾರು 355 ಮಿಲಿಯನ್ಗೂ ಹೆಚ್ಚು ಜನ ತಮ್ಮ ನಂಬಿಕೆಗೋಸ್ಕರ ತೀವ್ರವಾದ ಕಿರುಕುಳವನ್ನು ಅನುಭವಿಸುತ್ತಿದ್ದಾರೆ. ಇದು ಇಡೀ ಇತಿಹಾಸದಲ್ಲಿ ಅತಿ ಹೆಚ್ಚು. ಮೂರನೇ ಸೂಚನೆ, ಸುಳ್ಳು ಪ್ರವಾದಿಗಳ ಉದಯ. ಅನೇಕರನ್ನು ದಾರಿ ತಪ್ಪಿಸುವ ವ್ಯಕ್ತಿಗಳು ಬರುತ್ತಾರೆ ಅಂತ ಮೊದಲೇ ಹೇಳಲಾಗಿತ್ತು. ಇವತ್ತಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಯೋಚನೆ ಮಾಡಿ, ಯಾರು ಬೇಕಾದರೂ ಒಂದೇ ರಾತ್ರಿಯಲ್ಲಿ ಲಕ್ಷಾಂತರ ಫಾಲೋವರ್ಸ್ ಗಳಿಸಬಹುದು. ಹಿಂದೆಂದಿಗಿಂತಲೂ ಇದು ಸುಲಭವಾಗಿದೆ. ಸಾವಿರಾರು ವರ್ಷಗಳ ಹಿಂದಿನ ಭವಿಷ್ಯವಾಣಿ ಇವತ್ತಿನ ನಮ್ಮ ಡಿಜಿಟಲ್ ಜಗತ್ತಿನಲ್ಲಿ ಹೇಗೆ ನಿಜವಾಗುತ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಇಲ್ಲಿವರೆಗೂ ನಾವು ನೋಡಿದ ಸೂಚನೆಗಳ ಬಗ್ಗೆ ಹೆಚ್ಚಾಗಿ ಯಾರದ್ದೂ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈಗ ನಾವು ಈ ಚರ್ಚೆಯ ಅತಿ ಕ್ಲಿಷ್ಟಕರವಾದ ಮತ್ತು ವಿವಾದಾತ್ಮಕ ಭಾಗಕ್ಕೆ ಬರ್ತಾಯಿದ್ದೀವಿ. ಎಲ್ಲ ತರಹದ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಿರುವ ಒಂದೇ ಒಂದು ಪರಿಕಲ್ಪನೆ, ಅದೇ ಸಹಸ್ರಮಾನ ಅಥವಾ 1000 ವರ್ಷಗಳ ಆಳ್ವಿಕೆ. ಹಾಗಾದ್ರೆ ಈ ಸಹಸ್ರಮಾನ ಅಥವಾ ಮಿಲೇನಿಯಂ ಅಂದ್ರೆ ಏನು? ಬೈಬಿಲ್ ಪ್ರಕಾರ ಇದು ಭೂಮಿ ಮೇಲೆ 1000 ವರ್ಷಗಳ ಕಾಲ ನಡೆಯುವ ಒಂದು ಅದ್ಭುತ ಸಮಯ. ಅಲೌಕಿಕ ಶಾಂತಿ, ಸಮೃದ್ಧಿ ಮತ್ತು ನ್ಯಾಯ ತುಂಬಿರುತ್ತೆ. ಆ ಕಾಲದಲ್ಲಿ ಎಂತಹ ಶಾಂತಿ ಇರುತ್ತೆ ಅಂದ್ರೆ, ತೋಳ ಮತ್ತು ಕುರಿಮರಿ ಕೂಡ ಒಟ್ಟಿಗೆ ಇರ್ತವಂತೆ. ಅಂದ್ರೆ ಬೇಟೆಯಾಡುವ ಪ್ರಾಣಿ ಮತ್ತು ಬೇಟೆ ಆಗುವ ಪ್ರಾಣಿ ಕೂಡ ದ್ವೇಷ ಇಲ್ಲದೆ ಒಟ್ಟಿಗೆ ಬದುಕ್ತವೆ ಅಂತ ಹೇಳಲಾಗಿದೆ. ಆದರೆ ಈ 1000 ವರ್ಷಗಳ ಆಳ್ವಿಕೆ ಯಾವಾಗ ಶುರುವಾಗುತ್ತೆ, ಹೇಗೆ ನಡೆಯುತ್ತೆ? ನೋಡಿ, ಈ ಒಂದೇ ಒಂದು ಪ್ರಶ್ನೆಗೆ ಸಿಗುವ ಬೇರೆ ಬೇರೆ ಉತ್ತರಗಳು ಭವಿಷ್ಯದ ಬಗ್ಗೆ 3 ಸಂಪೂರ್ಣವಾಗಿ ವಿಭಿನ್ನವಾದ ಚಿತ್ರಣಗಳನ್ನು ನಮ್ಮ ಮುಂದೆ ಇಡ್ತವೆ.
ಅಂದರೆ ಈ ಸಹಸ್ರಮಾನವನ್ನು ಒಬ್ರು ಹೇಗೆ ಅರ್ಥ ಮಾಡಿಕೊಳ್ತಾರೆ ಅನ್ನೋದರ ಮೇಲೆ ಅವರ ಇಡೀ ಭವಿಷ್ಯದ ದೃಷ್ಟಿಕೋನವೇ ನಿಂತಿದೆ. ಹಾಗಾದ್ರೆ ಯಾವುವು ಆ 3 ದೃಷ್ಟಿಕೋನಗಳು? ಬನ್ನಿ ಒಂದೊಂದಾಗಿ ಅವುಗಳನ್ನ ಹೋಲಿಕೆ ಮಾಡಿ ನೋಡೋಣ. ಮೊದಲನೆಯದು ಅಮಿಲೇನಿಯಲಿಸಂ. ಇಲ್ಲಿ ಅಂದ್ರೆ ಇಲ್ಲ ಅಂತ. ಅಂದ್ರೆ ಈ ದೃಷ್ಟಿಕೋನದ ಪ್ರಕಾರ ಭೂಮಿಯ ಮೇಲೆ ಅಕ್ಷರಶಃ 1,000 ವರ್ಷಗಳ ಆಳ್ವಿಕೆ ಅಂತೇನೂ ಇರುವುದಿಲ್ಲ. ಬದಲಾಗಿ ಈ 1,000 ವರ್ಷಗಳು ಅನ್ನೋದು ಕೇವಲ ಒಂದು ಸಿಂಬಲ್, ಒಂದು ಸಾಂಕೇತಿಕ ಪದ. ಇದು ಕ್ರಿಸ್ತನ ಮೊದಲನೇ ಬರುವಿಕೆ ಮತ್ತು ಎರಡನೇ ಬರುವಿಕೆಯ ನಡುವಿನ ಈ ಇಡೀ ಸಮಯವನ್ನು, ಅಂದ್ರೆ ಇವತ್ತಿನ ಚರ್ಚ್ ಯುಗವನ್ನು ಸೂಚಿಸುತ್ತದೆ. ಎರಡನೇದು ಪೋಸ್ಟ್ ಮಿಲೆನಿಯಲಿಸಂ. ಇಲ್ಲಿ ಪೋಸ್ಟ್ ಅಂದ್ರೆ ನಂತರ ಅಂತ. ಈ ದೃಷ್ಟಿಕೋನದ ಪ್ರಕಾರ ಮೊದಲು ಮಾನವೀಯತೆ ಚರ್ಚಿನ ಪ್ರಯತ್ನಗಳಿಂದ ಜಗತ್ತನ್ನು 1,000 ವರ್ಷಗಳ ಸುವರ್ಣ ಯುಗವನ್ನಾಗಿ ಮಾಡ್ತದೆ. ಆಮೇಲೆ ಆ ಶಾಂತಿಯ ಯುಗ ಮುಗಿದ ನಂತರ ಯೇಸುಕ್ರಿಸ್ತ ವಾಪಸ್ ಬರ್ತಾರೆ. ಅಂದ್ರೆ ಮೊದಲು ಜಗತ್ತು ಚೆನ್ನಾಗ್ತದೆ, ಆಮೇಲೆ ಕ್ರಿಸ್ತನ ಬರುವಿಕೆ. ಮೂರನೆಯದು ಪ್ರಿಮಿಲಿಯನಿಯಲಿಸಂ. ಪ್ರಿ ಅಂದರೆ ಮೊದಲು. ಈ ನಂಬಿಕೆಯ ಪ್ರಕಾರ ಜಗತ್ತಿನಲ್ಲಿ ಕೆಡುಕು ಹೆಚ್ಚಾಗುತ್ತಾ ಹೋಗುತ್ತದೆ. ಆ ಕೆಡುಕನ್ನು ಕೊನೆಗಾಣಿಸಲು ಏಸುಕ್ರಿಸ್ತ 1,000 ವರ್ಷಗಳ ಆಳ್ವಿಕೆ ಶುರುವಾಗುವುದಕ್ಕಿಂತ ಮೊದಲು ಭೂಮಿಗೆ ವಾಪಸ್ ಬರ್ತಾರೆ. ಅವರ ಬರುವಿಕೆ ಆ 1,000 ವರ್ಷಗಳ ಶಾಂತಿಯುತ ಆಳ್ವಿಕೆಗೆ ನಾಂದಿ ಹಾಡುತ್ತದೆ. ಈ 3 ದೃಷ್ಟಿಕೋನಗಳ ನಡುವಿನ ಒಂದು ದೊಡ್ಡ ವ್ಯತ್ಯಾಸ ಅಂದ್ರೆ ಜಗತ್ತಿನ ಸ್ಥಿತಿಯ ಬಗ್ಗೆ ಇರುವ ಅಭಿಪ್ರಾಯ. ನೋಡಿ, ಪೋಸ್ಟ್ ಮಿಲೇನಿಯಲ್ ದೃಷ್ಟಿಕೋನದಲ್ಲಿ ಜಗತ್ತು ಕ್ರಮೇಣ ಉತ್ತಮಗೊಳ್ತದೆ ಅನ್ನೋ ಒಂದು ಆಶಾವಾದ ಇದೆ. ಅವರ ಪ್ರಕಾರ ಜಗತ್ತು ಹೆಚ್ಚು ಹೆಚ್ಚು ಕ್ರೈಸ್ತೀಕರಣಗೊಂಡಂತೆಲ್ಲ ಪರಿಸ್ಥಿತಿ ಸುಧಾರಿಸ್ತದೆ, ಅದೇ ಸಹಸ್ರಮಾನಕ್ಕೆ ದಾರಿ. ಆದರೆ ಆಮಿಲೇನಿಯಲ್ ಮತ್ತು ಪ್ರೀಮಿಲೇನಿಯಲ್ ದೃಷ್ಟಿಕೋನಗಳು ಇದಕ್ಕೆ ತದ್ವಿರುದ್ಧ. ಅಂತ್ಯ ಹತ್ತಿರ ಬಂದ ಹಾಗೆಲ್ಲ ಜಗತ್ತಿನಲ್ಲಿ ಕೆಟ್ಟತನ ಹೆಚ್ಚಾಗುತ್ತೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ನಾವು ಆರಂಭದಲ್ಲಿ ಚರ್ಚಿಸಿದ ಸೂಚನೆಗಳನ್ನೇ ಅವರು ತೋರಿಸ್ತಾರೆ. ಈ ಟೇಬಲ್ ಈ 3 ದೃಷ್ಟಿಕೋನಗಳ ನಡುವಿನ ಮುಖ್ಯ ವ್ಯತ್ಯಾಸಗಳನ್ನ ಒಂದೇ ಕಡೆ ತೋರಿಸ್ತದೆ. ಉದಾಹರಣೆಗೆ ಸೈತಾನನ ಬಂಧನ ಅನ್ನೋ ವಿಷಯವನ್ನ ನೋಡಿ. ಅಮಿಲಿನಿಯಾಲಿಸಂ ಪ್ರಕಾರ ಶಿಲುಬೆಯ ಮೇಲೆ ಸೈತಾನನ ಶಕ್ತಿಯನ್ನ ಸಾಂಕೇತಿಕವಾಗಿ ಮುರಿಯಲಾಯಿತು. ಪೋಸ್ಟ್ ಮಿಲಿನಿಯಾಲಿಸಂ ಹೇಳೋದು ಚರ್ಚಿನ ಪ್ರಭಾವದಿಂದ ಅವನ ಶಕ್ತಿ ನಿಧಾನವಾಗಿ ಕಡಿಮೆ ಆಗುತ್ತೆ ಅಂತ. ಆದರೆ ಪ್ರೀಮಿಲೇನಿಯಾಲಿಸಂ ಪ್ರಕಾರ ಕ್ರಿಸ್ತ ವಾಪಸ್ ಬಂದ ನಂತರವೇ ಸೈತಾನನನ್ನು ಅಕ್ಷರಶಃ ಬಂಧಿಸಲಾಗುತ್ತದೆ. ಇದೇ ರೀತಿ ಮಿಕ್ಕ ವಿಷಯಗಳಲ್ಲೂ ಇರುವ ವ್ಯತ್ಯಾಸವನ್ನ ಇಲ್ಲಿ ನೀಟಾಗಿ ನೋಡಬಹುದು. ಬೇಕಿದ್ರೆ ಇಲ್ಲಿ ಪಾಸ್ ಮಾಡಿ ಒಮ್ಮೆ ಗಮನಿಸಿ. ಸರಿ, ಈಗ ನಾವು ಕೊನೆಯ ಮತ್ತು ಬಹುಶಃ ಅತಿ ಹೆಚ್ಚು ಚರ್ಚೆಯಾಗಿರೋ ಸೂಚನೆಗೆ ಬರೋಣ. ಕ್ರಿಸ್ತ ವಿರೋಧಿ ಅಥವಾ ಆಂಟಿ ಕ್ರೈಸ್ಟ್. ಈತ ಯಾರು ಅಥವಾ ಇದೊಂದು ಶಕ್ತಿನ? ಇಲ್ಲೂ ಕೂಡ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ಈ ವಿಷಯದಲ್ಲಿ ಮುಖ್ಯವಾಗಿ 2 ತರಹದ ಅಭಿಪ್ರಾಯಗಳಿವೆ. ಒಂದು ಕಡೆ ಅಮಿಲೇನಿಯಲ್ ಮತ್ತು ಪೋಸ್ಟ್ ಮಿಲೇನಿಯಲ್ ದೃಷ್ಟಿಕೋನಗಳು ಕ್ರಿಸ್ತ ವಿರೋಧಿಯನ್ನು ಒಬ್ಬ ವ್ಯಕ್ತಿ ಅಂತ ನೋಡೋದಿಲ್ಲ. ಬದಲಿಗೆ ಅದು ದೇವರ ವಿರುದ್ಧ ಕೆಲಸ ಮಾಡುವ ಒಂದು ಮನೋಭಾವ ಅಥವಾ ಶಕ್ತಿ. ಅದು ಇತಿಹಾಸದುದ್ದಕ್ಕೂ ಇದ್ದೇ ಇದೆ ಅಂತ ಹೇಳ್ತಾರೆ. ಇನ್ನೊಂದೆಡೆ ಪ್ರೀಮಿಲೇನಿಯಲ್ ದೃಷ್ಟಿಕೋನ. ಇವರ ಪ್ರಕಾರ ಕ್ರಿಸ್ತ ವಿರೋಧಿ ಅಂದ್ರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿ. ಆತ ಕ್ರಿಸ್ತ ವಾಪಸ್ ಬರೋ ಮುಂಚೆ ಇಡೀ ಜಗತ್ತಿನ ಮೇಲೆ ಅಧಿಕಾರ ಸ್ಥಾಪಿಸ್ತಾನೆ ಅಂತ ನಂಬಲಾಗತ್ತೆ. ಇಷ್ಟೆಲ್ಲ ಸಂಕೀರ್ಣವಾದ ಸೂಚನೆಗಳು, ಭಿನ್ನಾಭಿಪ್ರಾಯಗಳನ್ನೆಲ್ಲ ನೋಡಿದ್ಮೇಲೆ ನಾವು ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಾವು ಚರ್ಚಿಸಿದ ಪ್ರತಿಯೊಂದು ಕಾಲಸೂಚಿಯೂ ಭವಿಷ್ಯದ ಬಗ್ಗೆ ಒಂದು ವಿಭಿನ್ನವಾದ ಕಥೆಯನ್ನೇ ಹೇಳ್ತದೆ ಅಲ್ವಾ? ಒಂದು ಸಣ್ಣ ರೀಕ್ಯಾಪ್ ಮಾಡೋದಾದ್ರೆ, ಟೈಮ್ಲೈನ್ 1 ಅಮಿಲೇನಿಯಲ್ ಪ್ರಕಾರ ನಾವು ಈಗಿರುವುದು ಒಂದು ಆಧ್ಯಾತ್ಮಿಕ ಹೋರಾಟದ ಸಾಂಕೇತಿಕ ಯುಗದಲ್ಲಿ. ಇದು ಕ್ರಿಸ್ತನ ವಾಪಸಾತಿಯೊಂದಿಗೆ ಕೊನೆಗೊಳ್ಳುತ್ತದೆ. ಟೈಮ್ಲೈನ್ 2 ಪೋಸ್ಟ್ ಮಿಲಿನಿಯಲ್ ಪ್ರಕಾರ ಜಗತ್ತು ನಿಧಾನವಾಗಿ ಸುಧಾರಿಸ್ತಾ ಒಂದು ಸುವರ್ಣ ಯುಗವನ್ನು ತಲುಪುತ್ತದೆ, ಆಮೇಲೆ ಕ್ರಿಸ್ತ ಬರ್ತಾರೆ. ಮತ್ತು ಟೈಮ್ಲೈನ್ 3 ಪ್ರೀಮಿಲಿನಿಯಲ್ ಪ್ರಕಾರ ಜಗತ್ತಿನ ಪರಿಸ್ಥಿತಿ ಕೆಟ್ಟದಾಗುತ್ತದೆ, ಕೆಡುಕನ್ನು ಸೋಲಿಸಲು ಕ್ರಿಸ್ತ ಬಂದು ನಂತರ 1,000 ವರ್ಷಗಳ ಅಕ್ಷರಶಃ ಆಳ್ವಿಕೆಯನ್ನು ಸ್ಥಾಪಿಸ್ತಾರೆ. ಕೊನೆಯದಾಗಿ ಈ ಎಲ್ಲಾ ವಿಭಿನ್ನ ದೃಷ್ಟಿಕೋನಗಳು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಯ ಮುಂದೆ ನಿಲ್ಲಿಸ್ತವೆ. ಜಗತ್ತು ಉತ್ತಮವಾಗ್ತಾ ಇದೆಯಾ, ಕೆಟ್ಟದಾಗ್ತಾ ಇದೆಯಾ, ಅಥವಾ ಇದೆಲ್ಲ ಒಂದು ಆಧ್ಯಾತ್ಮಿಕ ಹೋರಾಟ ಅಷ್ಟೇನಾ? ಈ ಪ್ರತಿಯೊಂದು ವ್ಯಾಖ್ಯಾನವು ಭರವಸೆ, ನಂಬಿಕೆ ಮತ್ತು ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಏನ್ ಹೇಳ್ಕೊಡ್ತದೆ? ಬಹುಶಃ ಆ ಅಂತಿಮ ದಿನಾಂಕ ಯಾವುದು ಅಂತ ತಿಳಿದುಕೊಳ್ಳುವುದಕ್ಕಿಂತ ಈ ನಂಬಿಕೆಗಳು ನಾವಿವತ್ತು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದರ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಅನ್ನೋದೇ ಹೆಚ್ಚು ಮುಖ್ಯವಾದ ಪ್ರಶ್ನೆ ಇರ್ಬೋದೇನೋ.